ನಮ್ಮ ಪವಿತ್ರ ಗಂಗಾ ನದಿಯ ಉಗಮ ಸ್ಥಾನವಾದ ಹಿಮಾಲಯದ ಮಂಜುಗಡ್ಡೆಗಳ ಕೆಳಗೆ ಒಂದು ಟಿಕ್ಕಿಂಗ್ ನ್ಯೂಕ್ಲಿಯರ್ ಟೈಮ್ ಬಾಂಬ್ ಅಡಗಿದೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಅಮೆರಿಕದ CIA ಮತ್ತು ಭಾರತದ ಗುಪ್ತಚರ ಇಲಾಖೆ ಸೇರಿ ಮಾಡಿದ ಆ ಒಂದು ಟಾಪ್ ಸೀಕ್ರೆಟ್ ಆಪರೇಷನ್ ಹಿಮಾಲಯದ ಹಿಮದಡಿಯಲ್ಲಿ ಕಳೆದು ಹೋದ ಆ ವಿಕಿರಣಶೀಲ ಪ್ಲುಟೋನಿಯಂ ಅಷ್ಟಕ್ಕೂ 1965ರಲ್ಲಿ ಆ ಭೀಕರ ಪರ್ವತದ ಮೇಲೆ ನಡೆದಿದ್ದಾದ್ರೂ ಏನು? ಉತ್ತರ ಭಾರತದ ಕೋಟ್ಯಾಂತರ ಜನರಿಗೆ ಗಂಗಾ ನದಿಯೇ ಜೀವನಾಡಿ. ಆದರೆ ಇದೇ ಗಂಗಾ ನದಿಯ ನೀರಿಗೆ ಭಾರಿ ಪ್ರಮಾಣದ ನ್ಯೂಕ್ಲಿಯರ್ ರೇಡಿಯೇಷನ್ ಸೇರಿಕೊಳ್ಳುವ ಅಪಾಯವೊಂದು ದಶಕಗಳ ಹಿಂದೆ ನಮ್ಮ ತಲೆಯ ಮೇಲೆಯೇ ತೂಗುತ್ತಿದೆ. ಇದು ಯಾವುದೋ ಕಟ್ಟುಕತೆಯಲ್ಲ ಸ್ನೇಹಿತರೆ. 1965ರಲ್ಲಿ ಅಮೆರಿಕ ಮತ್ತು ಭಾರತದ ಸರ್ಕಾರಗಳು ಜಂಟಿಯಾಗಿ ಮಾಡಿದ ಒಂದು ದೊಡ್ಡ ಐತಿಹಾಸಿಕ ಎಡವಟ್ಟು. ಈ ಕತೆ ಶುರುವಾಗೋದು 1964ರಲ್ಲಿ. 1962ರ ಯುದ್ಧದಲ್ಲಿ ಭಾರತದ ಮೇಲೆ ದಾಳಿ ಮಾಡಿದ ಚೀನಾ 1964ರಲ್ಲಿ ತನ್ನ ಮೊದಲ ನ್ಯೂಕ್ಲಿಯರ್ ಬಾಂಬನ್ನು ಟೆಸ್ಟ್ ಮಾಡುತ್ತದೆ. ಆಗಿನ್ನೂ ಉಪಗ್ರಹಗಳು ಅಂದರೆ ಸ್ಯಾಟಲೈಟ್ಸ್ ಟೆಕ್ನಾಲಜಿ ಅಷ್ಟಾಗಿ ಬೆಳೆದಿರಲಿಲ್ಲ. ಚೀನಾದ ಈ ನ್ಯೂಕ್ಲಿಯರ್ ಟೆಸ್ಟ್ನಿಂದ ಭಾರತಕ್ಕೆ ಎಷ್ಟು ಭಯವಾಯಿತೋ ಅಮೆರಿಕಕ್ಕೂ ಅಷ್ಟೇ ನಡುಕ ಹುಟ್ಟಿತು. ಚೀನಾ ಎಲ್ಲಿ ಅಣುಬಾಂಬ್ ಮಿಸೈಲ್ಗಳನ್ನು ರೆಡಿ ಮಾಡುತ್ತಿದೆ ಎಂದು ಕಂಡುಹಿಡಿಯಲು ಅಮೆರಿಕದ ಗುಪ್ತಚರರ ಸಂಸ್ಥೆ CIA ಮತ್ತು ಭಾರತದ IB ಅಂದರೆ ಇಂಟೆಲಿಜೆನ್ಸ್ ಬ್ಯೂರೋ ಒಂದು ಮಾಸ್ಟರ್ ಪ್ಲಾನ್ ಮಾಡುತ್ತವೆ. ಅದೇ ಆಪರೇಷನ್ ನಂದಾದೇವಿ. ಚೀನಾದ ಗಡಿಗೆ ಅಂಟಿಕೊಂಡಿರುವ ಭಾರತದ ಅತಿ ಎತ್ತರ ಪರ್ವತವಾದ ನಂದಾದೇವಿಯ ತುದಿಯಲ್ಲಿ ಒಂದು ಬೃಹತ್ ಆಂಟೆನಾ ಮತ್ತು ಸ್ಪೈ ಸೆನ್ಸರ್ ಅನ್ನು ಫಿಕ್ಸ್ ಮಾಡುವುದು ಅವರ ಪ್ಲಾನ್ ಆಗಿತ್ತು. ಆ ಎತ್ತರದಿಂದ ಚೀನಾ ಮಿಲಿಟರಿ ಬೇಸ್ಗಳ ಮೇಲೆ ಸುಲಭವಾಗಿ ಕಣ್ಣಿಡಬಹುದಿತ್ತು. ಆದರೆ ಅಷ್ಟು ದೊಡ್ಡ ಮಂಜಿನ ಪರ್ವತದ ಮೇಲೆ ಆ ಮಿಷಿನ್ಗಳಿಗೆ ಕರೆಂಟ್ ಎಲ್ಲಿಂದ ತರುವುದು? ಅಲ್ಲಿ ಸೋಲಾರ್ ಪ್ಯಾನಲ್ಗಳು ಕೆಲಸ ಮಾಡ್ತಿರ್ಲಿಲ್ಲ. ಅದಕ್ಕಾಗಿಯೇ ಅಮೆರಿಕದ ವಿಜ್ಞಾನಿಗಳು ಒಂದು ನ್ಯೂಕ್ಲಿಯರ್ ಜನರೇಟರ್ ಅನ್ನು ಡಿಸೈನ್ ಮಾಡಿದರು. ಇದರಲ್ಲಿ ಸುಮಾರು 5 kg ಪ್ಲುಟೋನಿಯಂ 238 ಎಂಬ ಅತ್ಯಂತ ಅಪಾಯಕಾರಿ ನ್ಯೂಕ್ಲಿಯರ್ ಇಂಧನವಿತ್ತು. ಇದು ಎಷ್ಟು ಪವರ್ಫುಲ್ ಅಂದರೆ ಒಮ್ಮೆ ಆನ್ ಮಾಡಿದರೆ 100 ವರ್ಷಗಳ ಕಾಲ ಆ ಮಿಷಿನ್ಗೆ ಸಪ್ಲೈ ಆಗುವಷ್ಟು ಕರೆಂಟ್ ಉತ್ಪಾದನೆ ಮಾಡುತ್ತಿತ್ತು. 1965ರ ಅಕ್ಟೋಬರ್ ತಿಂಗಳಲ್ಲಿ ಭಾರತ ಮತ್ತು ಅಮೆರಿಕದ ಬೆಸ್ಟ್ ಪರ್ವತಾರೋಹಿಗಳು ಅಂದರೆ ಮೌಂಟನರ್ಸ್ನ ಒಂದು ತಂಡ ಈ ನ್ಯೂಕ್ಲಿಯರ್ ಮಿಷಿನ್ ಅನ್ನು ಹೊತ್ತುಕೊಂಡು ನಂದಾದೇವಿ ಪರ್ವತವನ್ನು ಹತ್ತಲು ಶುರು ಮಾಡುತ್ತಾರೆ. ಇನ್ನೇನ ಪರ್ವತದ ತುದಿ ತಲುಪಬೇಕು ಎನ್ನುವಷ್ಟರಲ್ಲಿ ಅಲ್ಲಿ ಭೀಕರವಾದ ಹಿಮಪಾತ ಅಂದರೆ ಬ್ಲಿಜಾರ್ಡ್ ಶುರುವಾಗುತ್ತದೆ. ಹವಾಮಾನ ಎಷ್ಟು ಹದಗೆಡುತ್ತದೆ ಎಂದರೆ ಪ್ರಾಣ ಉಳಿಸಿಕೊಳ್ಳಲು ಆ ತಂಡ ತಕ್ಷಣವೇ ವಾಪಸ್ ಕೆಳಗೆ ಬರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಆ ಟೆನ್ಷನ್ನಲ್ಲಿ 50 kg ತೂಕವಿದ್ದ ಆ ನ್ಯೂಕ್ಲಿಯರ್ ಜನರೇಟರ್ ಅನ್ನು ಅಲ್ಲೇ ಇದ್ದ ಒಂದು ಗುಹೆಯಲ್ಲಿ ಬಚ್ಚಿಟ್ಟು ಪ್ರಾಣ ಉಳಿಸಿಕೊಂಡು ಕೆಳಗೆ ಬರುತ್ತಾರೆ. ಮುಂದಿನ ವರ್ಷ ಅಂದರೆ 1966ರಲ್ಲಿ ವಾತಾವರಣ ಸರಿಯಾದ ಮೇಲೆ ಅದೇ ತಂಡ ನ್ಯೂಕ್ಲಿಯರ್ ಜನರೇಟರ್ ಅನ್ನು ತರಲು ಮತ್ತೆ ಆ ಪರ್ವತವನ್ನು ಹತ್ತುತ್ತಾರೆ. ಅಲ್ಲಿಗೆ ಹೋದವರಿಗೆ ಕಾದಿದ್ದು ದೊಡ್ಡ ಶಾಕ್. ಹೌದು ಸ್ನೇಹಿತರೆ, ಅವರು ಮಿಷಿನ್ ಇಟ್ಟಿದ್ದ ಜಾಗದಲ್ಲಿ ದೊಡ್ಡ ಹಿಮಕುಸಿತ ಉಂಟಾಗಿ ಇಡೀ ಗುಹೆ ನಾಶವಾಗಿತ್ತು. ಆ ನ್ಯೂಕ್ಲಿಯರ್ ಜನರೇಟರ್ಗಾಗಿ ಅವರು ಇಡೀ ಪರ್ವತವನ್ನು ಹುಡುಕಿದರು. ಹೆಲಿಕಾಪ್ಟರ್ ಮೂಲಕ ಸ್ಕ್ಯಾನ್ ಮಾಡಿದರು. ಆದರೆ ಆ 5 kg ಪ್ಲುಟೋನಿಯಂ ತುಂಬಿದ್ದ ಟೈಮ್ ಬಾಂಬ್ ಸಿಗಲೇ ಇಲ್ಲ. ಸ್ನೇಹಿತರೆ, ಪ್ಲುಟೋನಿಯಂನ ಅರ್ಧಾಯಸ್ಸು ಸುಮಾರು 88 ವರ್ಷಗಳು. ಅಂದರೆ ಇಂದಿಗೂ ಕೂಡ ಈ ಹಿಮಾಲಯದ ಮಂಜುಗಡ್ಡೆಗಳ ನಡುವೆ ಆ ನ್ಯೂಕ್ಲಿಯರ್ ಮಿಷಿನ್ ಬಿಸಿಯಾಗುತ್ತಲೇ ಇದೆ. ವಿಜ್ಞಾನಿಗಳ ಪ್ರಕಾರ ಆ ಮಿಷಿನಿನ ಹೊರಕವಚ ಏನಾದರೂ ಒಡೆದು ಹೋದರೆ ಆ ಪ್ಲುಟೋನಿಯಂ ನೇರವಾಗಿ ಹಿಮವನ್ನು ಕರಗಿಸಿಕೊಂಡು ರಿಷಿಗಂಗೆ ನದಿಯನ್ನು ಸೇರುತ್ತದೆ. ಆ ರಿಷಿಗಂಗಾ ನದಿ ಮುಂದೆ ಗಂಗಾ ನದಿಯನ್ನು ಸೇರುತ್ತದೆ. ಒಂದು ವೇಳೆ ಆ ರೇಡಿಯೇಷನ್ ಗಂಗಾ ನದಿಯನ್ನು ಸೇರಿಕೊಂಡರೆ ಇಡೀ ಉತ್ತರ ಭಾರತದ ಕೋಟ್ಯಾಂತರ ಜನರಿಗೆ ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗಳು ಬರುವ ಅಪಾಯವಿದೆ. ಸರ್ಕಾರಗಳು ಈ ವಿಷಯವನ್ನು ಹಲವು ದಶಕಗಳ ಕಾಲ ಮುಚ್ಚಿಟ್ಟಿದ್ದವು. ಇಂದಿಗೂ ನಂದಾದೇವಿ ಪರ್ವತದ ಕೆಲವು ರಹಸ್ಯ ಭಾಗಗಳಿಗೆ ಯಾರಿಗೂ ಪ್ರವೇಶವಿಲ್ಲ. ಆ ಕಳೆದು ಹೋದ ನ್ಯೂಕ್ಲಿಯರ್ ಮಿಷಿನ್ ಇಂದಿಗೂ ಒಂದು ಬಗೆಹರಿಯದ ರಹಸ್ಯವಾಗಿಯೇ ಉಳಿದಿದೆ. ಭೌಗೋಳಿಕ ರಾಜಕೀಯ ಅಂದರೆ ಜಿಯೋಪೊಲಿಟಿಕ್ಸ್ ಮತ್ತು ಮಿಲಿಟರಿ ರಹಸ್ಯಗಳಿಗಾಗಿ ನಮ್ಮ ಪ್ರಕೃತಿಯ ಜೀವಜಲವನ್ನು ಪಣಕ್ಕಿಡಿಯುವುದು ಎಷ್ಟರ ಮಟ್ಟಿಗೆ ಸರಿ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ಕುತೂಹಲಕಾರಿ ಕತೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಮತ್ತೆ ಇಂತಹ ವಿಭಿನ್ನ ಕಂಟೆಂಟ್ಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.